ಹಲೋ ಮಿನಿಸ್ಟರ್. ಪರಿಹಾರ ಪತ್ರಿಕೋದ್ಯಮದ ವಿನೂತನ ಪ್ರಯತ್ನ. ಸುವರ್ಣ ನ್ಯೂಸ್ನ ಹಲೋ ಮಿನಿಸ್ಟರ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಇಲಾಖೆಯ ಉನ್ನತ ಅಧಿಕಾರಿಗಳಿದ್ದಾರೆ, ಅವರನ್ನ ಸ್ವಾಗತಿಸುವಂತಹ ಸಮಯ. ಮೊದಲಿಗೆ ಜವಳಿ ಅಭಿವೃದ್ಧಿಯ ಆಯುಕ್ತರಾದಂತಹ ಗಿರೀಶ್ ಆರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. KSTIDCಯ MD ಆದಂತಹ ಶ್ರೀನಿವಾಸ್ ಮೂರ್ತಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಮಾನ್ಯ ಸಚಿವರ ಆಪ್ತ ಕಾರ್ಯದರ್ಶಿಯಾದಂತಹ ಕೃಷ್ಣನಾಯಕ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಕೆಲವೊಂದು ಕೇಸ್ ಸ್ಟಡಿಗಳನ್ನು ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಸರ್. ಅಂದರೆ ಹಲವಾರು ಸಮಸ್ಯೆಗಳನ್ನು ಹೊತ್ತು ಜನ ನಮ್ಮ ಮುಂದೆ ಬಂದಿದ್ದಾರೆ. ಆ ಸಮಸ್ಯೆಗಳಲ್ಲಿ ಕೆಲವೊಂದನ್ನು ನಾವು ನಿಮ್ಮ ಮುಂದೆ ಇಡ್ತೀವಿ ಈ ಕ್ಷಣವೇ ಪರಿಹಾರದ ನಿರೀಕ್ಷೆಯಲ್ಲಿ. ಮೊದಲಿಗೆ ಅರ್ಚಕರ ಸಂಬಳದ ಕುರಿತಾಗಿ ಬಹಳ ವರ್ಷಗಳಿಂದ ಆ ಸಮಸ್ಯೆಯನ್ನು ಅರ್ಚಕರು ಹೇಳ್ತಾನೆ ಬರ್ತಾ ಇದ್ದಾರೆ. ಮುಜರಾಯಿ ದೇವಸ್ಥಾನದ ಅರ್ಚಕರ ಸಂಬಳದ ಸಮಸ್ಯೆ ಅದು ಪರಿಹಾರ ಆಗದಂತಹ ಸಮಸ್ಯೆ ಅನ್ನೋ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಾ ಇರುವಂತಹದ್ದು. ಮುಜರಾಯಿ ದೇವಸ್ಥಾನದ ಅರ್ಚಕರ ವೇತನ 2,500 ರೂಪಾಯಿ ಮಾತ್ರ ಇದೆ. ಜೀವನ ದುಬಾರಿ ಆಗ್ತಾ ಇರೋದು ಎಲ್ರಿಗೂ ಗೊತ್ತಿರುವಂತಹದ್ದು. ಹಾಗಾಗಿ ಅರ್ಚಕರ ವೇತನವನ್ನ ಏರಿಕೆ ಮಾಡಿ ಅನ್ನೋದು ಅವರ ಕಳಕಳಿಯ ಮನವಿ. ದಶಕಗಳಿಂದಲೂ ಹಳೆಯ ವೇತನವನ್ನೇ ಸರ್ಕಾರ ಮುಂದುವರಿಸಿಕೊಂಡು ಬರ್ತಾ ಇದೆ. ವೇತನ ಏರಿಸಬೇಕು ಅಂತ ಅರ್ಚಕರ ಬೇಡಿಕೆಗೆ ಇದುವರೆಗೆ ಮನ್ನಣೆ ಸಿಕ್ಕಿಲ್ಲ. ದಯವಿಟ್ಟು ಗಮನ ಹರಿಸಿ ಅನ್ನೋದು ಅವರ ಕಳಕಳಿಯ ಮನವಿ. ಅರ್ಚಕರ ವೇತನ ಏರಿಕೆಗೆ ಸರ್ಕಾರಕ್ಕೆ ಇರುವ ಸಮಸ್ಯೆಯಾದರೂ ಏನು ಸರ್ ಅನ್ನುವಂತಹ ಮಾತನ್ನ ಕೂಡ ಅವರು ಕೇಳ್ತಾ ಇದ್ದಾರೆ. ನಾನಾಗಲೇ ಹೇಳಿದ ರೀತಿಯಲ್ಲಿ ಸರ್, ಚಂದ್ರು ಅಂತ ಮತ್ತೊಬ್ರು ಫೋನಿನಲ್ಲಿದ್ದಾರೆ ಸರ್, ಇದೇ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ. ಚಂದ್ರು ಅವರೇ, ಏನ್ ಸಮಸ್ಯೆ ಆಗ್ತಾ ಇದೆ? ಸಚಿವರಿದ್ದಾರೆ, ನೇರವಾಗಿ ಮಾತಾಡಬಹುದು. ಹಲೋ ಸರ್, ನಮಸ್ತೆ ಸರ್. ನಮಸ್ಕಾರ, ಹೇಳಿ ಚಂದ್ರು ಅವರೇ. ಸರ್, ನಾವು ನಮ್ಮ ದೇವಾಲಯ ನೌಕರ ಸರ್. ನಾನು ಸರ್ 2010ರಿಂದ ಆಚೆಗೆ 5 ವರ್ಷ ಆಗಿರೋರ್ಗೆ ವೇತನ ಶ್ರೇಣಿ ಕೊಡ್ತೀನಿ ಅಂತ ಹೇಳಿದ್ರು. ತಿರ್ಗಿ ಮತ್ತೆ 2010 ಆದ್ಮೇಲೆ 7 ವರ್ಷ ಕೆಲಸ ಮಾಡಿದವ್ರಿಗೆ ವೇತನ ಶ್ರೇಣಿ ಕೊಡ್ತೀವಿ ಅಂತ ಹೇಳ್ಕೊಂಡು ಈಗ 10 ವರ್ಷ 15 ವರ್ಷ ಆಗ್ತಾ ಬರ್ತಾ ಇದೆ. ವೇತನ ಶ್ರೇಣಿ ಯಾವುದೇ ರೀತಿ ಕೊಟ್ಟಿಲ್ಲ ಸರ್. ಎಲ್ಲಾ ಸರ್ಕಾರ ಬರ್ತಾರೆ. ತಾವು ಯಾವ ಟೆಂಪಲ್ ನಲ್ಲಿ ಅರ್ಚಕರಾಗಿದ್ರಿ? ಆ ವರ್ಗದ್ದು ಬ ವರ್ಗದ್ದು? ನಾನು ಯಾವುದು ಅರ್ಚಕರಲ್ಲ, ನಾನು ನೌಕರನಾಗಿದ್ದೀನಿ ಸರ್. ನಾನು ದೇವಾಲಯದಲ್ಲಿ ಈಗ ಚಂದ್ರ ಅವರೇ, ನಮ್ಮ ಹತ್ರ ಇರೋ ಸಮಸ್ಯೆ ಎ ಮತ್ತು ಬಿ ಟೆಂಪಲ್ಗಳಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಈಗಾಗಲೇ ಒಂದು 1997ರ ಸ್ಲ್ಯಾಬ್ ಪ್ರಕಾರ ಸೆಕ್ಷನ್ 8 ಕೆಳಗಡೆ ನಾವು ಈಗಾಗಲೇ ಅದನ್ನು ಮಂಜೂರಾತಿ ಕೊಟ್ಟು ಈ ತಿಂಗಳಿಂದ ಅವರಿಗೆ ಎಲ್ಲ ರೀತಿಯ ಸವಲತ್ತುಗಳು ಸಿಗ್ತಾ ಇದೆ. ವೇತನ ಶ್ರೇಣಿನ ಕೊಟ್ಟಿದ್ದೇವೆ. ವೇತನ ಶ್ರೇಣಿಗೆ ಆದೇಶ ಆಗಿದೆ. ವೇತನ ಶ್ರೇಣಿ ಆದೇಶ ಆಗಿದೆ. ಈಗಾಗಲೇ ನಾವು ಎಲ್ಲ ಎ ಮತ್ತು ಬಿ ವರ್ಗದ ದೇವಸ್ಥಾನಗಳಿಗೆ ಕಳಿಸಿಯಾಗಿದೆ. ಈ ತಿಂಗಳಿಂದ ನಿಮಗೆ ವೇತನ ಶ್ರೇಣಿ ಜಾರಿಗಾಗಿದೆ. ನಾವು ಅಲ್ಲಿ ನಿಮ್ಮ ಇಒರ ಹತ್ರ ತಿಳ್ಕೊಂಡು ಅವ್ರ ಜೊತೆಗೆ ಮಾತನಾಡಿ ಉಳಿದೇನಾದ್ರೂ ವಿಚಾರ ಇದ್ರೆ ನನ್ನ ವಾರದ ರಜೆ ಸೌಲಭ್ಯ ಇಲ್ಲ ಸರ್. ನಮಗೆ ವೈದ್ಯಕೀಯ ಭತ್ಯೆ ಇಲ್ಲ. ನಿವೃತ್ತಿ ವೇತನ ಕೊಟ್ಟಿದ್ದಾರೆ, 50,000 ರೂಪಾಯಿ ಕೊಟ್ಟಿದ್ದಾರೆ ಸರ್. 25 ವರ್ಷ ಮಾಡಿದ್ರು 50,000 ಕೊಡ್ತಾರೆ. ದಯವಿಟ್ಟು ಅದನ್ನ ಒಂದು 5 ಲಕ್ಷಕ್ಕಾದ್ರೂ ಇದು ಮಾಡಿಸ್ಕೊಡಿ ಸರ್. ಅದು ವೈದ್ಯಕೀಯ ಸೌಲಭ್ಯ ಇಲ್ಲ ಸರ್. ಯಾರಾದ್ರೂ ಹುಷಾರಿಲ್ಲ ಅಂದ್ರೆ ಅವರು ಮತ್ತೆ ಪ್ರೈವೇಟ್ ಅಲ್ಲೇ ಹೋಗ್ಬೇಕಾಗ್ತದೆ. ಈಗ ವೈದ್ಯಕೀಯ ಸವಲತ್ತಿನ ಬಗ್ಗೆ ಈಗ ಪರಿಶೀಲನೆ ಮಾಡೋಣ. ನಾವು ಇಲ್ಲಿವರೆಗೂ ಅದ್ರ ಬಗ್ಗೆ ಯಾರೂ ಕೇಳಿಲ್ಲ. ಈಗ ತಾವು ಕೇಳಿದಿರಿ, ಅದನ್ನು ನಾವು ಯಾವ ರೀತಿ ನೇಕಾರರಿಗೆ ಕೊಡ್ತೀವಿ ಆ ರೀತಿಯಲ್ಲಿ ನಾವು ಏನು ಪ್ರಯತ್ನ ಮಾಡಬೇಕು. ಅದಕ್ಕೆ ಇನ್ಶೂರೆನ್ಸ್ ಮಾಡಿಸಿ ಆ ಇನ್ಶೂರೆನ್ಸ್ ಕಂಪ್ನಿ ವತಿಯಿಂದ ಈ ಕಾರ್ಮಿಕ ಇಲಾಖೆ ಕೊಡ್ತಕ್ಕಂಥ ಒಂದು ಅವಕಾಶ ಸೌಲಭ್ಯವನ್ನು ಇಲ್ಲಿನೂ ವಿಸ್ತರಿಸಬೇಕು ಅಂತ ಈಗಾಗಲೇ ನಾನು ಡಿಪಾರ್ಟ್ಮೆಂಟಿನ ಜೊತೆ ಸಂಪರ್ಕದಲ್ಲಿದ್ದೇನೆ. ಅದನ್ನು ಕಾನೂನನ್ನು ತಿದ್ದುಪಡಿ ಮಾಡಬೇಕು ಅನ್ನೋದು ಕೂಡ ನನ್ನ ವಿಚಾರ ಇದೆ. ಅದನ್ನು ನಾನು ಸಂಪರ್ಕದಲ್ಲಿದ್ದೇನೆ. ಅದನ್ನು ಸ್ವಲ್ಪ ದಿವಸಗಳಲ್ಲಿ ಅದರ ಬಗ್ಗೆ ನಾನು ಸಂಪೂರ್ಣವಾದ ಮಾಹಿತಿಯನ್ನು ಕೂಡ ಕೊಡ್ತೇನೆ. ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಹುಬ್ಬಳ್ಳಿಯ ಸ್ಟೋರಿ ಇದು. ನೀವು ಈಗಾಗಲೇ ತಸ್ದೀಕ್ ಬಗ್ಗೆ ಮಾತನಾಡ್ತಾ ಇದ್ರಿ. ಆದರೆ ಯಾಕೆ ಅಲೆದಾಡಬೇಕು ನಾವು ಅನ್ನೋದು ಅಲ್ಲಿ ಅರ್ಚಕರ ಮಾತಾಗಿದೆ. ಯಾಕೆಂದರೆ ದೇಗುಲಗಳಿಗೆ ದೀಪ, ಎಣ್ಣೆ, ಬತ್ತಿಗೆ ನೀಡುವಂತಹ ಅರ್ಚಕರ ಸಹಾಯಧನ 48,000 ಈಗ ನೀವೇನು ಮೆನ್ಷನ್ ಮಾಡಿದ್ರಿ, ಅದನ್ನು ತಗೊಳ್ಳೋದಕ್ಕೆ ನಾವು ಅಲೆದಾಡಬೇಕಾಗಿದೆ, ಲಂಚ ಕೊಡಬೇಕಾಗಿದೆ ಅನ್ನೋ ಒಂದು ಗಂಭೀರ ಆರೋಪ ಕೇಳಿ ಬಂದಿದೆ ಸರ್. ಕಚೇರಿಗೆ ಅಲೆದ್ರೂ ಕೂಡ ಅರ್ಚಕರಿಗೆ ಆ ತಸ್ದೀಕ್ ಅನುದಾನ ಸಿಗ್ತಾ ಇಲ್ಲ ಅನ್ನುವಂತಹ ಮಾತಿದೆ. ಇಲ್ಲ, ಈ ಮಾತು ನೀವು ಹೇಳಿರೋದು ಸತ್ಯ. ಮೊದಲು ಈ ಸಮಸ್ಯೆ ಇತ್ತು. ತಹಸೀಲ್ದಾರ್ ಹತ್ರ ಹೋಗ್ಬೇಕು, ಆಮೇಲೆ ಅವ್ರು ಯಾರೋ ಬರ್ತಿದ್ದ, ಅಲ್ಲಿ ನೀವು ಮಾಡಿಸ್ಕೊಂಡ್ಬರ್ತಾನೆ, ನೋಡ್ತಾನೆ, ಹೀಗೆ ಅಂತ. ನಿಮ್ಮ ಮಾತನ್ನು ಮುಂದುವರಿಸೋದಕ್ಕೆ ಮುಂಚೆ ಅರ್ಚಕರಾದಂತಹ ಲೋಚನೇಶ್ ಹುಗಾರ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಲೋಚನೇಶ್ ಅವರೇ, ಸಮಸ್ಯೆ ಏನಾಗ್ತಾ ಇದೆ? ಅಧಿಕಾರಿಗಳು ಏನ್ ಸಮಸ್ಯೆ ಮಾಡ್ತಿದ್ದಾರೆ? ನೇರವಾಗಿ ಸಚಿವರಿದ್ದಾರೆ, ಮಾತಾಡಿ. ಪ್ರತಿ ವರ್ಷ ಇದು ತಸ್ದೀಕ್ ಹಣವನ್ನು ನಮಗೆ ಪೂರ್ತಿಯಾಗಿ ಕೊಡ್ತಾ ಇಲ್ಲ. ಪೂರ್ತಿಯಾಗಿ ಕೊಡ್ಬೇಕಾದ್ರೆ ನಾವು ಒಂದು 10-15 ಸರಿ ಅಲ್ಲಿ ಆಫೀಸ್ಗೆ ಹೋಗ್ಬೇಕು. ಹೋದ್ರೆ ಈ ವರ್ಷ ಅನುದಾನ ಬಂದಿಲ್ಲ, ಅನುದಾನ ಬಂದ ನಂತರ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ಪೂರ್ತಿ ಹಣವನ್ನು ಒಂದ್ಸರಿನೂ ಕೊಟ್ಟು ಉದಾಹರಣೆಗಳಿಲ್ಲ.
ಬೇಕಾದ್ರೆ ಸಚಿವರು ತಹಶೀಲ್ದಾರ್ ಕಚೇರಿಗಳಲ್ಲಿ ಇದ್ರ ಬಗ್ಗೆ ಪರೀಕ್ಷೆಯನ್ನು ಮಾಡಬಹುದು, ಯಾವ ವರ್ಷ ಎಷ್ಟು ಹಣ ಕೊಟ್ಟಿದ್ದಾರೆ ಏನು ಅಂತ ಹೇಳಿ. ಇನ್ನೊಂದು ನಮಗೆ ಸಮಸ್ಯೆ ಏನಂದ್ರೆ, ಈ ಊರಲ್ಲಿ ದೇವಸ್ಥಾನಗಳಲ್ಲಿ ನಾವು ಪೂಜೆ ಮಾಡ್ಬೇಕಾಗಿರುತ್ತೆ. ಪೂಜೆ ಮಾಡ್ಬೇಕಾಗಿರುವಾಗ ಎಣ್ಣೆ ದೀಪ ಇವೆಲ್ಲ ಯಾವುದೇ ಕೊರತೆ ಆಗದಂತೆ ನೋಡ್ಕೊಳ್ಬೇಕು. ಯಾಕಂದ್ರೆ ಗ್ರಾಮದ ಜನರ ಇದು ಭಾವನಾತ್ಮಕ ಸಮಸ್ಯೆ ಆಗಿರೋದ್ರಿಂದ ದೇವರಿಗೆ ಯಾವುದೇ ಕೊರತೆ ಆಗದಂತೆ ನಾವು ನೋಡಿಕೊಳ್ಬೇಕಾಗ್ತೈತಿ. ಆದ್ರೆ ಅದೇ ಕಾಲಕ್ಕೆ ನಮಗೆ ಬರಬೇಕಾದ ಸ್ಪಷ್ಟೀಕರಣವನ್ನು ಕೊಡ್ಬೇಕಾದ್ರೆ ಸರ್ಕಾರ ಅಂದ್ರೆ ತಹಶೀಲ್ದಾರ್ ಕಚೇರಿಯಲ್ಲಿ ಹಲವಾರು ಸಾರಿ ನಮ್ಮನ್ನ ಎಡತಾಕ್ಸ್ಬಿಡ್ತಾರೆ. ಒಂದು ವರ್ಷನೂ ಅವರು ಪೂರ್ತಿ ಹಣ ಕೊಟ್ಟ ಉದಾಹರಣೆಗಳಿಲ್ಲ. ಬೇಕಾದ್ರೆ ಇದರಲ್ಲಿ ರಾಯಚೂರು ಜಿಲ್ಲೆಯ ನೀವು ಗ್ರಾಮಗಳನ್ನು ತೆಗೆದುಕೊಂಡ್ರೆ, ಅಥವಾ ವಿಜಾಪುರ ಜಿಲ್ಲೆ ಗ್ರಾಮಗಳನ್ನು ತೆಗೆದುಕೊಂಡ್ರೆ, ಅಥವಾ ಧಾರವಾಡ ಜಿಲ್ಲೆ ಗ್ರಾಮಗಳನ್ನು ತೆಗೆದುಕೊಂಡ್ರೆ, ಪ್ರತಿ ಗ್ರಾಮದ ದೇವಸ್ಥಾನಗಳನ್ನು ನೀವು ಪರಿಶೀಲನೆ ಮಾಡಿದ್ರೆ ಇದ್ರ ಬಗ್ಗೆ ನಿಮಗೆ ವಿವರವಾದ ತಹಶೀಲ್ದಾರ್ ಆಫೀಸ್ನಲ್ಲೇ ನಿಮಗೆ ವಿವರವಾದ ವಿವರಣೆ ಸಿಗುತ್ತೆ. ಸರಿ ಲೋಕೇಶ್ ಅವರೇ, ಹೇಳ್ತಾರೆ. ನೀವು ಹೇಳಿರೋದು ಸತ್ಯ. ಮೊನ್ನೆ ನಾವು ಅರ್ಚಕರ ಸಮಾವೇಶ ಮಾಡಿದಂಥ ಸಂದರ್ಭದಲ್ಲಿ ಭಾಳಷ್ಟು ಮನವಿಗಳು ನನಗೆ ಇದ್ರ ಬಂದಿದೆ. ನಾನು ಈಗಾಗಲೇ ಅದನ್ನು ಎಲ್ಲ ತಹಶೀಲ್ದಾರ್ಗಳಿಗೆ ಹೇಳಿದ್ದೀವಿ. ಸ್ವಲ್ಪ ಕೆಲವು ಕಡೆ ಒಂದಿಷ್ಟು ಸಮಸ್ಯೆ ಇದೆ. ಏನು ಅಂತ ಹೇಳಿದ್ರೆ, ಏನು ನೀವು ಪೂಜಾರರಲ್ಲಿ ನಮಗೆ ಬೇಕು ನನಗೆ ಬರಬೇಕು ಹಾಗೆ ಅಂತ ಹೇಳಿ ಸ್ವಲ್ಪ ಗೊಂದಲ ಇದೆ. ಆ ಗೊಂದಲ ಇದ್ದಲ್ಲಿ ಪ್ರಾಬ್ಲಮ್. ಅಲ್ಲಿ ಅನವಶ್ಯಕವಾಗಿ ಅದು ನಮಗೆ ಬರಬೇಕು. ಕೆಲವು ಕಡೆ ಏನಿದೆ, ಆಯ್ತು, ನನಗೆ ಅರ್ಥ ಆಗಿದೆ. ಕೆಲವು ಕಡೆ ಗೊಂದಲಗಳು ಇದ್ದತ್ರ ಅದನ್ನು ನಿಲ್ಲಿಸಿಬಿಟ್ಟು ನಾನು ನೇರವಾಗಿ ಇನ್ನು ಮುಂದೆ ನಿಮ್ಮ RTGS ಮಾಡಿಬಿಟ್ಟು ನಿಮ್ಮ ಖಾತೆಗೆ ಅದು ಅಕೌಂಟ್ ಜಮಾ ಆಗೋ ರೀತಿಯಲ್ಲಿ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ಇನ್ನು ಮುಂದೆ ಅದಾಗದ ರೀತಿಯಲ್ಲಿ ನಿಮ್ಮ ಖಾತೆಗೆ ಜಮಾ ಮಾಡ್ತಕ್ಕಂಥ ವ್ಯವಸ್ಥೆ ಕೂಡ ಸದ್ಯದರಲ್ಲೇ ಮಾಡ್ತೀವಿ. ಅದ್ರ ಬಗ್ಗೆ ನಡೆದಿದೆ. ಸೊ ಖಾತೆಗೆ ನೇರವಾಗಿ ಜಮಾವಣೆ ಮುಖಾಂತರ ಅವ್ರಿಗೆ ಖಾತೆಗೆ ಜಮಾ ಮಾಡ್ಬಿಡ್ತೀವಿ. ಸರ್, ಮತ್ತೊಂದು ಸಮಸ್ಯೆ ಏನಂದ್ರೆ, ಈ ಖಾತೆಗೆ ಜಮಾವಣೆಯಲ್ಲೂ ಕೂಡ ನಿಧಾನಗತಿಯ ಒಂದು ಪ್ರೊಸೀಜರ್ ಆಗುತ್ತೆ ಸರ್. ಯಾವುದೇ ಇಲಾಖೆಯನ್ನು ಹೊರತುಪಡಿಸಿ ಮಾತನಾಡೋದಾದ್ರೆ ಎಲ್ಲದಕ್ಕೂ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಆಗಿದೆ ಮೇಡಮ್. ಈಗ ನಾವು ಆಶ್ರಯ ಮನೆ ಕೊಡ್ತಕ್ಕಂಥ ಯೋಜನೆಯಲ್ಲಿ ಕೂಡ ಈಗ ಇದು ಮಾಡಿದ್ವಿ. ಈಗ ರೈತರಿಗೆ ನಾವು ಇನ್ಶೂರೆನ್ಸ್ ಕೊಡ್ತಕ್ಕಂಥದ್ದು, ಅವ್ರಿಗೇನು ಬೆಳೆ ನಷ್ಟ ಕೊಡ್ತಕ್ಕಂಥದ್ದು ಬಂದಾಗೂ ಕೂಡ ನೇರವಾಗಿ ಸಾಫ್ಟ್ವೇರನ್ನು ರೆಡಿ ಮಾಡಿಬಿಟ್ಟು ಈಗ ನಾವು ಅವ್ರ ಖಾತೆಗೆ ಜಮಾ ಮಾಡ್ತಕ್ಕಂಥದ್ದನ್ನು ಕೂಡ ವಿಳಂಬ ಆಗೋದೇ ಇಲ್ಲ. ಮಧ್ಯವರ್ತಿಗಳು ಯಾರೂ ಬರೋದೇ ಇಲ್ಲ. ಹಾಗಾಗಿ ಅದು ನೇರವಾಗಿ ಅವ್ರಿಗೆ ಮುಟ್ತಕ್ಕಂಥ ವ್ಯವಸ್ಥೆ ಸ್ವಲ್ಪ ದಿವಸಗಳಲ್ಲಿ ಇದನ್ನು ಕೂಡ ನನ್ನ ಸಮಸ್ಯೆಯನ್ನು ಪರಿಹಾರ ಮಾಡ್ತೇನೆ. ಅಂದರೆ ಹತ್ತಿರದ ದಿನಗಳಲ್ಲಿ ನಿರೀಕ್ಷೆ ಮಾಡ್ಬೋದು ಅದನ್ನು. ಬಹುತೇಕವಾಗಿ ಸ್ವಲ್ಪ ದಿವಸಗಳಲ್ಲಿ ಅದನ್ನು ಮಾಡಿಸ್ತೇನೆ. ಯಾವುದೇ ತೊಂದರೆ ಆಗದ ರೀತಿಯಲ್ಲಿ RTGS ಮೂಲಕ ಅವ್ರಿಗೆ ನೇರವಾಗಿ ಮುಟ್ತಕ್ಕಂಥದ್ದು, ಅವ್ರ ಖಾತೆಗೆ ಅವ್ರು ಎಲ್ಲಿ ಅಲೆದಾಡಬೇಕಾದಂಥ ಅವಶ್ಯಕತೆ ಇಲ್ಲ. ಎಸ್, ತಸ್ದೀಕ್ ವಿಚಾರದ ಕುರಿತಾಗಿ ಸಚಿವರು ಈಗಷ್ಟೇ ಮಾತನಾಡಿ ಒಂದು ಮಾತನ್ನ ಹೇಳಿದ್ರು. ಇನ್ನು ಮೇಲೆ ಖಾತೆಗೆ ನೇರ ಜಮಾವಣೆ ಆಗುತ್ತೆ, ಅದರಲ್ಲೂ ಕೂಡ ಯಾವುದೇ ರೀತಿಯಾದಂತಹ ವಿಳಂಬ ನೀತಿಯನ್ನ ಅನುಸರಿಸೋದಿಲ್ಲ. ಈ ಕುರಿತಾಗಿ ಕಠಿಣ ಕ್ರಮವನ್ನ ಕೂಡ ಮುಂದೆ ತೆಗೆದುಕೊಳ್ತೀವಿ ಅನ್ನುವ ವಿಶ್ವಾಸವನ್ನ ನೀಡಿದ್ದಾರೆ. ಇದೇ ರೀತಿಯ ಹಲವು ಸಮಸ್ಯೆಗಳಲ್ಲಿ ನೀವು ಸಿಲುಕು ಹಾಕೊಂಡಿರಬಹುದು. ಕೇವಲ ಒಂದು ಕರೆಯ ಮೂಲಕ ಸಚಿವರೊಂದಿಗೆ ನೇರವಾಗಿ ಮಾತಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬಹುದು. Hello, Minister.